ಯೋಗ ಒಂದೇ ಸಲ ಬರುತ್ತೆ, ಅದ್ರ ಯೋಗ್ಯತೆ ಕಡೆಯವರೆಗೂ ಇರುತ್ತೆ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹ್ಯಾಂಡ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಆಲ್ರೆಡಿ ತಮ್ಮ ಮೇಲೆ ವಿಚಾರ ಗೊತ್ತಾಯಿದೆ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ. ಆ್ಯಂಡ್ ನಾನಿವತ್ತು ಮೂವಿ ರಿವ್ಯೂ ಕೊಡ್ತಾ ಇರೋದು ಸೂಪರ್ಮ್ಯಾನ್ ಮೂವಿ, ಇಂಗ್ಲೀಷ್ ಮೂವಿ, DC ಕಾಮಿಕ್ಸಿಂದ ಬಂದಿರೋ ಮೂವಿ. ಆ್ಯಕ್ಚುಲಿ ಬೇಸಿಕಲಿ ನನ್ನ ಒಂದು ಫೇವರಿಸಮ್ ನಾನು ಹೇಳ್ಕೊಳ್ತೀನಿ. ಸ್ಪೆಷಲಿ ನಾನು DC ಫ್ಯಾನ್ ಅಲ್ಲ, ನಾನೊಬ್ಬ ಮಾರ್ವೆಲ್ ಫ್ಯಾನ್. ಆ್ಯಕ್ಚುಲಿ ನನಗೆ ಸೂಪರ್ಮ್ಯಾನ್ ಕ್ಯಾರೆಕ್ಟರ್ ಅಷ್ಟೇ DC ಕಾಮಿಕ್ಸಲ್ಲಿ ನಂಗೆ ಇಷ್ಟ ಆಗೋದು. ಅದು ಬಿಟ್ರೆ ಬ್ಯಾಟ್ಮ್ಯಾನ್ ಸ್ವಲ್ಪ ಪರವಾಗಿಲ್ಲ. ಅದು ಬಿಟ್ರೆ ಇನ್ಯಾವುದೂ ಅಷ್ಟು ಇಷ್ಟ ಇಲ್ಲ. ಅಷ್ಟಾಗಿ DC ಮೂವೀಸ್ಗಳು ಇಷ್ಟ ಇಲ್ಲ. ಸೊ ಸೂಪರ್ಮ್ಯಾನ್ ಕ್ಯಾರೆಕ್ಟರ್ ನನಗೆ ಇಷ್ಟ ಇರೋದ್ರಿಂದ ಸೊ ಈಗ ಈ ಮೂವಿ ರಿವ್ಯೂ ಹೇಗಿದೆ ಏನು ಎತ್ತ ಅಂತ ಹೇಳ್ತೀನಿ ಬನ್ನಿ. ಸೊ ಗಾಯ್ಸ್, ಬೇಸಿಕಲಿ ನನಗೆ ಮೂವಿ ಓಕೆ ಅನ್ನಿಸ್ತು. ಆ್ಯಂಡ್ ನಾನು ಇಂಗ್ಲೀಷ್ ಮೂವೀಸಲ್ಲಿ ಜಾಸ್ತಿ ಆ್ಯಕ್ಷನ್ನು ಅವೆಲ್ಲ ನೋಡೋದ್ರಿಂದ ಓಕೆ ಫೈನ್. ಅಪ್ಪ ಬೆಟರ್ ಏನು ಗೊತ್ತಾ, ಜುರಾಸಿಕ್ ವರ್ಲ್ಡ್ ಈಗ ರೀಸೆಂಟ್ ಡೇಸಲ್ಲಿ ನೋಡಿದ್ನಪ್ಪ. ಆ ಜುರಾಸಿಕ್ ವರ್ಲ್ಡ್ಗೆ ನಾನು ತುಂಬ ದೊಡ್ಡ ಡಯಾಡ್ ಫ್ಯಾನ್. ಒಂಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ಹಲ್ಟ್ ಆದಂಥ ಮೂವಿ ಅದಕ್ಕೆ ನಾನು. ಅದಕ್ಕಿಂತ ಇದು ಫಾರ್ ಬೆಟರ್ ಇತ್ತು. ಆ್ಯಂಡ್ ಒಂದು ಸಿಂಪಲ್ ಸ್ಟೋರಿನೇ. ಆ್ಯಂಡ್ ಬಟ್ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಒಂದು ಡಾಗ್ ಇದೆಯಲ್ಲ, ಅದಕ್ಕೆ ಒಂದು ಸೂಪರ್ ಪವರ್ ಇರೋದು, ಆ ಕಾನ್ಸೆಪ್ಟ್ ನಂಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು. ಆ್ಯಂಡ್ ಹೀರೋಗೂ ಆ್ಯಂಡ್ ಆ ಡಾಗು ಇರೋ ಒಂದು ಕಾಂಬಿನೇಷನ್ ಆ್ಯಂಡ್ ಆ ಕನೆಕ್ಟಿವಿಟಿ ಸಖತ್ ಕ್ರೇಜಿಯಾಗಿ ಒಂದು ಕ್ಯೂಟ್ನೆಸ್. ಆ್ಯಂಡ್ ಸ್ಪೆಷಲಿ ನಾನು ಒಬ್ಬ ಅನಿಮಲ್ ಲವರ್ ಆಗಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅನಿಮಲ್ ಲವರ್ಸ್ ಯಾರ್ಯಾರಿದ್ದೀರಾ ಅವ್ರುಗಳಿಗೆ ಸ್ಪೆಷಲಿ ಇವರಿಬ್ಬರು ಬಾಂಡಿಂಗು ನಿಮಗೆ ಸ್ಪೆಷಲಾಗಿ ಇಷ್ಟ ಆಗುತ್ತೆ. ಇಷ್ಟು ಸೂಪರ್ಮ್ಯಾನ್ ಮೂವೀಸ್ ನೋಡಿರೋದ್ರಲ್ಲಿ ಇದು ಓಕೆ ಅನ್ನಿಸ್ತು. ಬಟ್ ಬಿಫೋರ್ ಟೈಮ್ಗಳು ಇರ್ತಾರ ಅದೇ ಬೆಸ್ಟ್ ನನಗೆ ಅನ್ನಿಸ್ದಂಗೆ. ಬಟ್ ಇದು ಇವರಿಬ್ರು ಕಾಂಬಿನೇಷನ್ ಮಧ್ಯ ಅದೊಂಥರ ಡಿಫ್ರೆಂಟ್ ಅಂದ್ಕೊಳ್ಳಿ, ಯೂನಿಕ್ ಆಗಿ. ಓವರ್ ಆಲ್ ಆಗಿ ನನಗೆ ಕೇಳಿದ್ರೆ ಫಿಲಮ್ಮು ಓಕೆ ಡಿಸೆಂಟ್ ಆಗಿತ್ತು. ನನಗೆ ಆವ್ರೇಜ್ ಮೂವಿ ಅನ್ನಿಸ್ತು ಅಂದ್ಕೊಳ್ಳಿ. ರೇಟಿಂಗ್ಸ್ ಕೇಳಿದ್ರೆ ನನಗೆ 10ಗೆ ಏನೊಂದು 6 or 5. ಈಗ ಬಂದಿರೋ ರೀಸೆಂಟ್ ಡೇಸಲ್ಲಿ ಒನ್ ಆಫ್ ಅ ಬೆಸ್ಟ್ ಮೂವಿ ಜುರಾಸಿಕ್ ವರ್ಲ್ಡ್ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಇಷ್ಟ ಆಗಿದ್ದು. ಅದು ಬಿಟ್ರೆ ಕ್ಯಾಮ್ರಾ ವರ್ಕ್, ಸ್ಕ್ರೀನ್ ವರ್ಕ್. ನೀವೇನಾರು ಈ ಮೂವಿ 2D 3D ನೋಡ್ಬೇಕಂತ ಕೇಳಿದ್ರೆ ನಾನು ಸಜೆಸ್ಟ್ ಮಾಡಿದ್ದೀನಿ 2Dನೇ ನೋಡಿ ಅಂತ. 3D ಅಷ್ಟೊಂದೇನು ಎಫೆಕ್ಟ್ಫುಲ್ ಆಗಿ ಕೊಡಲಿಲ್ಲ. ಬೇಸಿಕಲಿ ನಾನು ಗ್ಲಾಸ್ ಹಾಕೊಳ್ಳೋದ್ರಿಂದ ಇದ್ರ ಮೇಲೆ ನಾನು 3D ಗ್ಲಾಸ್ ಹಾಕೋಬೇಕು. ಸೊ ಅದು ಒಂದು ಓಕೆ, ಅದು ನನಗಿರುತ್ತೆ. ಬಟ್ ಅದು ಬಿಟ್ಟು ಬೇರೆ ವಿಜುವಲ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಲುಕ್ಸ್ ಲೈಕ್ ಓಕೆ ಅಷ್ಟೇ ಕಣ್ರಪ್ಪ ಅಂತ ಹೇಳ್ತಾ, ಇದು ನನಗೆ ಸೂಪರ್ಮ್ಯಾನ್ ಮೂವಿ ಅನ್ಸಿದ್ ರಿವ್ಯೂ. ಆ್ಯಂಡ್ ಈ ಕ್ಯಾರೆಕ್ಟ್ರು ನನಗೆ ಇಷ್ಟ ಆಯಿತೋ ಇಲ್ವೋ ಅಂತ ಕೇಳಿದ್ರೆ, ನಾನು ಕ್ಯಾರೆಕ್ಟರ್ ವೈಸ್ ಸೂಪರ್ಮ್ಯಾನ್ ಮೂವಿನ ಇದುವರೆಗೂ ಯಾವುದೇ ಕಾರಣಕ್ಕೂ ನಾನು ನೋಡಿಲ್ಲ. ಜಸ್ಟ್ ಇದೊಂದು ಸೂಪರ್ ಪವರ್. ಆ್ಯಂಡ್ ಸ್ಪೆಷಲಿ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಥರ ಕಂಪೇರ್ ಮಾಡೋದು ಥಾರ್ ಆ್ಯಂಡ್ ಅಲ್ಟ್ರಾನ್ ಆ ಥರದ ಪವರು ಓಕೆ. ಬಟ್ ನಮಗೆ DC ಸ್ಪೆಷಲ್ DC ಅವ್ರಿಗೆ ನಿಮಗೆ ಕೆಲವರಿಗೆ DC ಫ್ಯಾನ್ಸ್ಗೆ ಮಾರ್ವೆಲ್ಸ್ ಇಷ್ಟ ಆಗಲ್ಲ, ನಮ್ಮಂಥ ಮಾರ್ವೆಲ್ ಫ್ಯಾನ್ಸ್ಗೆ DC ಇಷ್ಟ ಆಗಲ್ಲ. ಸೊ ಆ ಥರ ಆದ್ರೂ ಓಕೆ ಕಣ್ರಪ್ಪ. ಜಸ್ಟಿಸ್ ಲೀಗ್ಗಿಂತ ಬೆಟರ್ ಇತ್ತು. ಜಸ್ಟಿಸ್ ಲೀಗ್ ಅದು ಸ್ವಲ್ಪ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆ. ಅದು 3 hours ಮೂವಿ ಇತ್ತಲ್ಲ, ತುಂಬ ಕಮ್ಮಿ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ತುಂಬ ಕಮ್ಮಿ DC ಮೂವೀಸ್ಗಳು ನಾನು ನೋಡೋದು, DC ಕಾಮಿಕ್ಸು. ಬಟ್ ಇಟ್ಸ್ ಓಕೆ ಅಂತ ಹೇಳ್ತಾ, ನೀವೇನೋ ನನ್ನ ಚಾನಲ್ಗೆ ಹೊಸಬರಾಗಿದೆ ಮರಿತೀನಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಹ್ಯಾವ್ ಅ ನೈಸ್ ಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.